ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿಕಾವಲ್ನಲ್ಲಿ ವೈಭವದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ. ಲೋಕ ಕಲ್ಯಾಣಾರ್ಥವಾಗಿ ತಿರುಪತಿಯಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ. ಕಾರ್ತಿಕ ಮಾಸೋತ್ಸವದ ಅಂಗವಾಗಿ ಧ್ಯಾನಾರಾಮಂನಲ್ಲಿ ನೀಲಕಂಠನಿಗೆ ರುದ್ರಾಭಿಷೇಕ. ವಿಶ್ವಶಾಂತಿಗಾಗಿ ಕಪಿಲ ತೀರ್ಥದಲ್ಲಿ ಶ್ರೀ ಕಾಮಾಕ್ಷಿ ಸಹಿತ ಚಂಡಿ ಹೋಮ. ರಾಷ್ಟ್ರವ್ಯಾಪಿ ವೈಭವದ ಕ್ಷೀರಾಬ್ಧಿ ದ್ವಾದಶಿ ಮಹೋತ್ಸವ ಪೂಜೆಗಳು. ತುಳಸಿ ದಾಮೋದರ ಕಲ್ಯಾಣೋತ್ಸವದಲ್ಲಿ ಮಿಂದೆದ್ದ ವಿವಿಧ ಆಲಯಗಳು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಟಿಟಿಡಿ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವು ವೇದೋಕ್ತವಾಗಿ ಜರುಗಿತು. ಭಕ್ತರ ಇಷ್ಟಾರ್ಥದ ಮೇರೆಗೆ ನವೆಂಬರ್ 23ರಿಂದ ಈ ಹೋಮ ಕ್ರತುವನ್ನು ನಿರಂತರವಾಗಿ ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭವಾಗಿ ಶನಿವಾರ ಬೆಳಗ್ಗೆ ಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಲಾಗಿದ್ದ ಯಾಗಶಾಲೆಯಲ್ಲಿ ವೇದೋಕ್ತವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಆಸೀನಗೊಳಿಸಿ ಆಗಮೋಕ್ತ ವಿಧಿಯಂತೆ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ, ಪೂರ್ಣಾಹುತಿ, ಕುಂಭ ಉದ್ವಾಸನ, ಭಸ್ಮಧಾರಣೆ ನಿರ್ವಹಿಸಲಾಯಿತು. ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಸಿಂಹಾಚಲಂನ ಶ್ರೀ ವರಾಹ ಲಕ್ಷ್ಮೀ ನೃಸಿಂಹಸ್ವಾಮಿ ದೇವಾಲಯದಲ್ಲಿ ಕ್ಷೀರಾಬ್ಧಿ ದ್ವಾದಶಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಿರ್ವಹಿಸಲಾಯಿತು. ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜ ಸ್ವಾಮಿಯನ್ನು
ಶ್ರೀ ವೇಣುಗೋಪಾಲ ಸ್ವಾಮಿಯ ಶಯನ ಮೂರ್ತಿಯನ್ನು ಆಳ್ವಾರರನ್ನು ಅಲಂಕರಿಸಿ ಆಲಯದ ಆವರಣದ ಆಸ್ಥಾನ ಮಂಟಪದಲ್ಲಿ ಪ್ರತ್ಯೇಕ ವೇದಿಕೆಯಲ್ಲಿ ಆಸೀನಗೊಳಿಸಿ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿದರು. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶ್ರೀ ಶ್ರೀಕಾಳಹಸ್ತೇಶ್ವರ ಸ್ವಾಮಿ ಆಲಯದಲ್ಲಿ ನಂದಿವಾಹನ ಸೇವೆಯನ್ನು ನಯನ ಮನೋಹರವಾಗಿ ಜರುಗಿಸಲಾಯಿತು. ಆದಿ ದಂಪತಿಗಳಾದ ಶ್ರೀ ಜ್ಞಾನ ಪ್ರಸೂನಾಂಬಿಕಾ ಸಮೇತ ಶ್ರೀಕಾಳಹಸ್ತೇಶ್ವರ ಸ್ವಾಮಿಯವರನ್ನು ಸಕಲ ಶೋಭಿತವಾಗಿ ಅಲಂಕರಿಸಿ ಬೆಳ್ಳಿಯ ನಂದಿವಾಹನದಲ್ಲಿರಿಸಿ ವಿಶೇಷ ಅರ್ಚನೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಸಮರ್ಪಿಸಿದರು. ತಿರುಪತಿಯ ಕಪಿಲತೀರ್ಥದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ತಿರುಮಲ ತಿರುಪತಿ ದೇವಸ್ಥಾನವು ಅನೇಕ ವೈದಿಕ ಕೃತುವುಗಳನ್ನು ನಿರಂತರವಾಗಿ ನೆರವೇರಿಸಿಕೊಂಡು ಬಂದಿದೆ. ಕಾರ್ತಿಕ ಮಾಸದ ಈ ಸುಸಂದರ್ಭದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ವಿವಿಧ ಹೋಮ ಹವನಾದಿಗಳು ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ. ಈ ನಿಮಿತ್ತ ಶನಿವಾರ ಬೆಳಗ್ಗೆ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ದೇವಿಯನ್ನು ಸ್ವರ್ಣಾಭರಣಗಳು, ಸುಗಂಧ ಪುಷ್ಪಮಾಲೆಗಳು, ಪಟ್ಟು ವಸ್ತ್ರಗಳಿಂದ ದೇದೀಪ್ಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿ ಶಾಸ್ತ್ರೋಕ್ತವಾಗಿ ಚಂಡೀ ಹೋಮ, ಲಘು ಪೂರ್ಣಾಹುತಿಯನ್ನು ನಿರ್ವಹಿಸಿದರು. ತಿರುಪತಿಯ ಧ್ಯಾನಾರಾಮಂನಲ್ಲಿ ಕಾರ್ತಿಕ ಮಾಸೋತ್ಸವದ ಅಂಗವಾಗಿ ಸ್ವಾಮಿಯವರಿಗೆ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಮಂಗಳಕರವಾಗಿ ಜರುಗಿಸಲಾಯಿತು. ಗಣಪತಿ ಪೂಜೆ, ಪುಣ್ಯಾಹವಾಚನ, ಷೋಡಶೋಪಚಾರದೊಂದಿಗೆ ಅರ್ಚಕರು ನಯನ ಮನೋಹರವಾಗಿ ನಾಗಾಭರಣ ಭೂಷಿತ ಶ್ರೀ ಉಮಾಮಹೇಶ್ವರನಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ಆನಂತರ ವಿಭೂತಿಯಿಂದ ಅಲಂಕರಿಸಿ ಚಂದನ ಕುಂಕುಮದಿಂದ ತಿಲಕವನ್ನಿಟ್ಟು ಪುಷ್ಪಮಾಲೆಗಳನ್ನು ಸಮರ್ಪಿಸಿದರು. ತದನಂತರ ಬಿಲ್ವಾಷ್ಟಕ, ಲಿಂಗಾಷ್ಟಕವನ್ನು ಪಠಿಸುತ್ತಾ ಪುಷ್ಪಾರ್ಚನೆಯನ್ನು ನಿರ್ವಹಿಸಿದರು. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರದಲ್ಲಿ ಭಕ್ತರು ಈ ರುದ್ರಾಭಿಷೇಕವನ್ನು ವೀಕ್ಷಿಸಿದರು. ಯದುಗಿರಿ ಯತಿರಾಜ ಮಠದ ಜಿಆರ್ ಸ್ವಾಮಿಗಳವರ ಪಟ್ಟಾಭಿಷೇಕದ 9ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆಗೆ ಶ್ರೀ ಜಿಆರ್ ಸ್ವಾಮಿಗಳವರು ಪುಷ್ಪಾರ್ಚನೆಯನ್ನು ನಿರ್ವಹಿಸಿದರು. ಬೆಳ್ಳಾರಿ ರಸ್ತೆ ಗುಟ್ಟಹಳ್ಳಿ ಬಸ್ ನಿಲ್ದಾಣದ ಬಳಿ ಇರುವ ರಾಮಾನುಜ ಉದ್ಯಾನವನದಲ್ಲಿರುವ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆಗೆ ಶ್ರೀ ಜಿಆರ್ ಸ್ವಾಮೀಜಿಯವರು ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು. ನಂತರ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಸಲ್ಲಿಸಿ ಶ್ರೀ ಸ್ವಾಮೀಜಿಯವರು ಎಸ್ವಿಬಿಸಿ ಮೂಲಕ ಭಕ್ತಾದಿಗಳಿಗೆ ಅನುಗ್ರಹ ಸಂದೇಶವನ್ನು ರವಾನೆ ಮಾಡಿದರು. ಎಲ್ಲಿ ಆಚಾರ್ಯರಿರ್ತಾರೋ ಅಲ್ಲಿ ಶಿಷ್ಯ ಇರ್ತಾನೆ. ಆಚಾರ್ಯ ಶಿಷ್ಯರ ಸಂಬಂಧ ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ತಿರುಮಲೆಯಿಂದ ಪ್ರಾರಂಭವಾಯಿತು. ಆ ತಿರುಮಲೆಯ ಸಪ್ತಗಿರಿನಾಥ ಶ್ರೀನಿವಾಸ ಸ್ವಾಮಿ ರಾಮಾನುಜರಿಂದ ಶಂಖಚಕ್ರವನ್ನು ಸ್ವೀಕರಿಸಿ ಸ್ವಾಮಿ ರಾಮಾನುಜರನ್ನ ಆಚಾರ್ಯ ಸ್ಥಾನದಲ್ಲಿ ಅಲ್ಲಿ ಕುಳ್ಳಿರಿಸಿ ಅವನ ಎಲ್ಲ ಕೈಂಕರ್ಯಗಳನ್ನು ಪೂಜೆಗಳನ್ನೆಲ್ಲ ಅವರ ಮುಖಾಂತರ ನಡೆಸ್ಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಪ್ರಾಯಶಃ ಇವತ್ತು ಈ ಕಾರ್ಯಕ್ರಮಕ್ಕೆ ರಾಮಾನುಜ ಉದ್ಯಾನವನದಲ್ಲಿ ನಡೆಯುವಂತಹ ಸ್ವಾಮಿ ರಾಮಾನುಜರ
ಆ ಆರಾಧನಾ ಕಾರ್ಯಕ್ರಮಕ್ಕೆ ತಿರುಮಲ ತಿರುಪತಿ ದೇವಸ್ಥಾನದ ವೆಂಕಟೇಶ್ವರ ಚಾನಲ್ ಇವತ್ತು ಬಂದು ಇದನ್ನು ಕವರ್ ಮಾಡ್ತಾ ಇದ್ದಾರೆ. ಸ್ವಾಮಿ ರಾಮಾನುಜರು ಹಲವಾರು ದಿವ್ಯ ಕ್ಷೇತ್ರಗಳನ್ನು ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಇಡೀ ಮನುಕುಲಕ್ಕೆ ಒಳಿತನ್ನಾಗಬೇಕು ಅಂತ ಸದಾ ಹಂಬಲಿಸಿದಂತಹ ಸಂತ ಶ್ರೇಷ್ಠರು ಸ್ವಾಮಿ ರಾಮಾನುಜರು. ಅದರಲ್ಲೂ ವಿಶೇಷವಾಗಿ ತಿರುಮಲ ತಿರುಪತಿಯ ದೇವಸ್ಥಾನವನ್ನು ಕ್ಷೇತ್ರವನ್ನು ತಮ್ಮ ತಪಸ್ಸನ್ನು ಅಲ್ಲಿಗೆ ಧಾರೆ ಎರೆದು ಅದೊಂದು ದಿವ್ಯ ಕ್ಷೇತ್ರವಾಗಿ ಬೆಳಗುವಂತೆ ಮಾಡಿದಂತಹ ಆಚಾರ್ಯರು ಸ್ವಾಮಿ ರಾಮಾನುಜರು. ಸಪ್ತಗಿರಿನಾಥನಿಗೆ ಶಂಖಚಕ್ರವನ್ನು ಧರಿಸಿ ಆಗಮೋಕ್ತವಾಗಿ ಅಲ್ಲಿ ಆರಾಧನೆ ನಡೆಯುವಂತಹ ಕಾರ್ಯವನ್ನು ಸೇವೆಯನ್ನು ಮಾಡಿದಂಥವರು ಸ್ವಾಮಿ ರಾಮಾನುಜರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀನಿವಾಸನಿಗೆ ಪ್ರತಿನಿತ್ಯ ಕಲ್ಯಾಣೋತ್ಸವ ನಡೆಯಬೇಕು ಅಂತ ಆರಂಭ ಮಾಡಿದಂಥವರು ಸ್ವಾಮಿ ರಾಮಾನುಜರು. ಈ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಜಗತ್ತಿನ ಕಲ್ಯಾಣಕ್ಕೋಸ್ಕರ, ಎಲ್ಲ ಚೇತನರ ಕಲ್ಯಾಣಕ್ಕೋಸ್ಕರ, ಚೇತನರ ಉದ್ಧಾರಕ್ಕೋಸ್ಕರ ಈ ಕಲ್ಯಾಣೋತ್ಸವ ಅನ್ನುವಂಥ ಸಂಕಲ್ಪವನ್ನು 1000 ವರ್ಷಗಳ ಹಿಂದೆ ಸ್ವಾಮಿ ರಾಮಾನುಜರು ಮಾಡಿದ್ರು. ಅವರ ಏನು ದಿವ್ಯ ಸಂಕಲ್ಪ ಇದೆ, ಆ ಸಂಕಲ್ಪ ತಪಸ್ಸಿನ ಶಕ್ತಿಯಿಂದ ತಿರುಮಲೆ ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಆ ಶ್ರೀನಿವಾಸನ ಮಹಿಮೆ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಅಂತಹ ಸ್ವಾಮಿ ರಾಮಾನುಜರ ಉದ್ಯಾನವನ ಬೆಂಗಳೂರಿನಲ್ಲಿ ಇಂತಹ ಒಂದು ಪ್ರತಿಷ್ಠಿತ ಒಂದು ರಸ್ತೆಯಲ್ಲಿ ಒಬ್ಬರಲ್ಲ ಇಬ್ಬರು ರಾಮಾನುಜರು ಇಲ್ಲಿ ಅಲಂಕರಿಸಿ ಹೋಗೋರು ಅವ್ರನ್ನ ದರ್ಶನ ಮಾಡ್ತಾರೋ ಬಿಡ್ತಾರೋ, ಆದರೆ ಸ್ವಾಮಿ ರಾಮಾನುಜರ ಕಟಾಕ್ಷ ಅವರಿಗೆ ವಾಹನಗಳ ಮೇಲೆ ಎಲ್ಲದರ ಮೇಲೆ ಅವರ ಕಟಾಕ್ಷ ಆಗಿ ಅವರು ಕ್ಷೇಮದಿಂದ ಸಂತೋಷದಿಂದ ಇರುವಂತಾಗತ್ತೆ. ಇವತ್ತು ನಾವು ಸ್ವಾಮಿ ರಾಮಾನುಜರಿಗೆ ಈ ಉದ್ಯಾನವನದಲ್ಲಿ ಸ್ವಾಮಿ ರಾಮಾನುಜರನ್ನು ಪ್ರಾರ್ಥನೆ ಮಾಡಿ ಜಗತ್ತಿಗೆಲ್ಲ ವಿಶ್ವಕ್ಕೆಲ್ಲ ಒಳಿತಾಗಲಿ, ಇಡೀ ಮನುಕುಲ ಸಂತೋಷದಿಂದ ಆನಂದದಿಂದ ಇರುವಂತಾಗಲಿ ಅಂತ ನಾವಿವತ್ತು ಅಖಂಡವಾಗಿ ಸ್ವಾಮಿ ರಾಮಾನುಜರನ್ನು ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲ ನಮಗೆ ಮನೆ ಬಾಗಿಲಿನಲ್ಲೇ ಕೊಡುವಂತಹ SVBCಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಹೇಳ್ತಾ, ಇಲ್ಲಿ ನೆರೆದಿರುವಂಥ ನಮ್ಮ ಎಲ್ಲ ಆತ್ಮೀಯ ಭಕ್ತರಿಗೆ ನಾನು ಮತ್ತೊಮ್ಮೆ ಸ್ವಾಮಿ ರಾಮಾನುಜರ ಕೃಪಾನುಗ್ರಹ ಸದಾ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಸುಕ್ಷೇತ್ರವಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಉತ್ಥಾನ ದ್ವಾದಶಿಯ ನಿಮಿತ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ಶ್ರೀ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನಂ ಶ್ರೀ ವಿಷ್ಣುತೀರ್ಥ ಪೀಠಂನ ಡಾಕ್ಟರ್ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದಂಗಳವರಿಂದ ವಿಶೇಷ ಪೂಜೆಗಳು ಜರುಗಿತು. ಉತ್ಥಾನ ದ್ವಾದಶಿ ನಿಮಿತ್ತ ರಂಗಪೂಜೆ, ತುಳಸಿ ಪೂಜೆ ಹಾಗೂ ಕ್ಷೀರಾಬ್ಧಿ ತುಳಸಿ ಪೂಜೆಯು ಜರುಗಿಸಲಾಯಿತು. ಬೆಂಗಳೂರಿನ ಕುಮಾರ ಪಾರ್ಕ್ನಲ್ಲಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ಆಲಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅಕ್ಷಯ್ ಡಿವೈನ್ ಲರ್ನಿಂಗ್ ಗ್ರೂಪ್ ಬೆಂಗಳೂರು ಆಧ್ವರ್ಯದಲ್ಲಿ ದಾಮೋದರ ತುಳಸಿ ಕಲ್ಯಾಣೋತ್ಸವ ಸಂದರ್ಭವಾಗಿ ಹೋಮ ಪೂರ್ಣಾಹುತಿಯನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮವು ಸಂಸ್ಥೆಯ ಅಧ್ಯಕ್ಷರಾದ ತಾರಾದೇವಿಯವರ ನೇತೃತ್ವದಲ್ಲಿ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಮಲ ತಿರುಪತಿ ಆಧುರ್ಯದಲ್ಲಿರುವ ಎಲ್ಲ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ನಿರ್ಧರಿಸಿರುವರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಶ್ರೀನಿವಾಸನನ್ನು ದರ್ಶಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾದ ಭಗವಂತನನ್ನು ಸೃಷ್ಟಿಕರ್ತನೂ ಆಗಿರುವ ಅನ್ನ ಪರಬ್ರಹ್ಮ ಸ್ವರೂಪವಾದ ಪ್ರಸಾದವನ್ನು ಶ್ರೀ ಹರಿ ನೀಡಿದ ಭಾಗ್ಯವೆಂದು ತಿಳಿದು ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತಾದಿಗಳು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಾಗುವ 7 ಬೆಟ್ಟದ ಒಡೆಯ ಶ್ರೀಮನ್ನಾರಾಯಣನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆಯನ್ನು ಉಳ್ಳವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಬೆಂಗಳೂರಿನ ವಸಂತನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಶನಿವಾರದಂದು ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ವೆಂಕಟೇಶ್ವರ ಸ್ವಾಮಿಗೆ ಪಟ್ಟು ವಸ್ತ್ರ, ಬಗೆ ಬಗೆಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ತುಳಸಿಯಿಂದ ಅರ್ಚಿಸಿ ಆರತಿಯನ್ನು ಬೆಳಗಿದರು. ಅನೇಕ ಚಿಕ್ಕ ಬಜಾರ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಶನಿವಾರದ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಶ್ರೀ ರಾಮಾಂಜನೇಯನಿಗೆ ವೀಳ್ಯದ ಎಲೆ, ಬಗೆ ಬಗೆಯ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿದರು. ನಂತರ ಅರ್ಚಕರು ತುಳಸಿಯಿಂದ ಅರ್ಚಿಸಿ ಆರತಿಯನ್ನು ಬೆಳಗಿದರು. ಹಾಗೆಯೇ ಉಪಾಲಯದಲ್ಲಿರುವ ಶ್ರೀ ಸೀತಾ ರಾಮ ಲಕ್ಷ್ಮಣರಿಗೂ ವಿಶೇಷವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಆರತಿಯನ್ನು ಬೆಳಗಿದರು. ನಂತರ ಲಕ್ಷ್ಮೀ ಅಮ್ಮನವರಿಗೂ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಅನೇಕ ಭಕ್ತಾದಿಗಳು ದೇವಾನುದೇವತೆಗಳನ್ನು ದರ್ಶಿಸಿ ಪಾವನರಾದರು. ಮಂತ್ರಾಲಯದ ಗುರುರಾಯರ ಮಠದಲ್ಲಿ ಉತ್ಥಾನ ದ್ವಾದಶಿ ನಿಮಿತ್ತ ವಿಶೇಷ ಪೂಜೆಗಳನ್ನು ಜರುಗಿಸಲಾಯಿತು. ಕ್ಷೀರಾಬ್ಧಿ ದ್ವಾದಶಿ ನಿಮಿತ್ತ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ತುಳಸಿ ಪೂಜೆ ಮತ್ತಿತರ ಕೈಂಕರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಬೆಂಗಳೂರಿನ ಹೊಸೂರು ಮುಖ್ಯ ರಸ್ತೆಯಲ್ಲಿನ ಯಡವನಹಳ್ಳಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಪ್ರದೋಷ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಸಂಪನ್ನಗೊಳಿಸಲಾಯಿತು. ಇದರ ಅಂಗವಾಗಿ ಶ್ರೀ ಮಹದೇಶ್ವರ ಮತ್ತು ಶ್ರೀ ನಂದೀಶ್ವರರಿಗೆ ಜಲ, ಹಾಲು, ಮೊಸರು, ತುಪ್ಪ,
ಮತ್ತು ಹಣ್ಣುಗಳಿಂದ ಅಭಿಷೇಕವನ್ನು ಆಚರಿಸಿದರು. ತದನಂತರ ಶ್ರೀಸ್ವಾಮಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು. ಶ್ರೀಸ್ವಾಮಿಯನ್ನು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಭಕ್ತಾದಿಗಳು ಶ್ರೀಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಹಲಸೂರಿನ ಪುರಾತನ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ಆಲಯದಲ್ಲಿ ತುಳಸಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಮೊದಲಿಗೆ ಶ್ರೀ ಸೋಮೇಶ್ವರ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ತದನಂತರ ಶ್ರೀ ಕಾಮಾಕ್ಷಿ ಅಮ್ಮನವರ ವಿಗ್ರಹಕ್ಕೆ ಬಗೆ ಬಗೆಯ ವರ್ಣಮಯ ಪುಷ್ಪಗಳಿಂದ ಮಂಗಳಾರತಿಯನ್ನು ಬೆಳಗಿ ನಂತರ ತುಳಸಿ ಬೃಂದಾವನಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆಗಳನ್ನು ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಹೊಸೂರು ಬಳಿಯ ಧರ್ಮಪುರಿ ಸಮೀಪದ ಪಾಲೆಯೂರಿನ ಸುಪ್ರಸಿದ್ಧ ಆಲಯವಾದ ಶ್ರೀ ಪುಣ್ಗಾವನತ್ತಮ್ಮ ಆಲಯದ ಶ್ರೀ ರಾಜಗಣಪತಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದರ ಅಂಗವಾಗಿ ಗಣಪತಿ ಹೋಮ ಪೂಜೆಗಳಿಂದ ಕುಂಭಾಭಿಷೇಕ ಮಹೋತ್ಸವವನ್ನು ಆರಂಭಿಸಲಾಯಿತು. 2ನೇ ಬೆಳಗಿನ ಜಾವದಂದು ಕಳಸ ಸ್ಥಾಪನೆ, ಗಂಗಾ ಭೂಮಾದೇವಿ ಪೂಜೆ, ವಿವಿಧ ಹೋಮಗಳು ನಡೆಯಿತು. ನಂತರ ಶ್ರೀಮಠದಲ್ಲಿ ಪೂಜೆಗಳನ್ನು ಸಲ್ಲಿಸಿ ಪವಿತ್ರ ಜಲ ಕಲಸಗಳನ್ನು ಮೆರವಣಿಗೆಯಾಗಿ ತಂದು ಪೂಜೆಯನ್ನು ಸಲ್ಲಿಸಿದರು. ತರುವಾಯ ಶಿವಾಚಾರ್ಯರಿಂದ ಮಂತ್ರೋಚ್ಚಾರಣೆಯ ನಡುವೆ ಗೋಪುರ ಕಳಸಕ್ಕೆ ಪುಣ್ಯ ಜಲವನ್ನು ಸಂಪ್ರೋಕ್ಷಿಸಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಬಳಿಕ ಪುಣ್ಗಾವನತ್ತಮ್ಮ ದೇವರಿಗೆ ಪವಿತ್ರ ಜಲದಿಂದ ಅಭಿಷೇಕಿಸಿ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ತುಳಸಿ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ತುಳಸಿ ಕಟ್ಟೆಗೆ ವಿಶೇಷವಾಗಿ ಅಲಂಕರಿಸಿ ವಿವಿಧ ಬಗೆಯ ಹೂಗಳು ಹಾಗೂ ವಸ್ತ್ರಗಳನ್ನು ಸಮರ್ಪಿಸಿ ಪೂಜಿಸಲಾಯಿತು. ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ತುಳಸಿ ಪೂಜೆಯಲ್ಲಿ ಪಾಲ್ಗೊಂಡರು. ಶ್ರೀಕೃಷ್ಣ ಮಠದ ಮಧ್ವ ಸರೋವರದ ಮಧ್ಯದಲ್ಲಿರುವಂತಹ ಮಂಟಪದಲ್ಲಿ ಉತ್ಥಾನ ದ್ವಾದಶಿಯ ನಿಮಿತ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಉತ್ಥಾನ ದ್ವಾದಶಿಯ ಸಾಯಂಕಾಲದ ಸಮಯದಲ್ಲಿ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಪಟ್ಟದ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಕ್ಷೀರಾಬ್ಧಿಯನ್ನು ನೆರವೇರಿಸಿದರು. ಮೈಸೂರಿನ ಅಕ್ಷಯ ಭಂಡಾರ ಸಮೀಪವಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಂಜನಿ ಸುತನಿಗೆ ಶನಿವಾರದ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಆಂಜನೇಯ ಸ್ವಾಮಿಗೆ ಬೆಣ್ಣೆಯಿಂದ ಹಾಗೂ ತುಳಸಿ ಮಾಲೆ, ವೀಳ್ಯದ ಎಲೆ ಹಾರ, ಪರಿಮಳಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ತರುವಾಯ ಸ್ವಾಮಿಗೆ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವಾಯುಪುತ್ರನ ದರ್ಶನ ಪಡೆದು ಕೃತಾರ್ಥರಾದರು. ಕರ್ನಾಟಕ ಆಂಧ್ರಪ್ರದೇಶದ ಗಡಿಭಾಗ ಬೆಂಗಳೂರು ಹಾಗೂ ತಿರುಪತಿ ಹೆದ್ದಾರಿಯ ಬಳಿ ಬರುವಂತಹ ಶ್ರೀ ವಿಷ್ಣುಪುರಿ ಕ್ಷೇತ್ರದ ಶ್ರೀ ನಿರ್ವಾಣ ನಾರಾಯಣಮೂರ್ತಿ ಸ್ವಾಮಿ ಆಲಯದಲ್ಲಿ ವಿಶೇಷವಾಗಿ ತುಳಸಿ ಪೂಜೆಯನ್ನು ಆಚರಿಸಲಾಯಿತು. ಈ ನಿಮಿತ್ತ ಆಲಯದಲ್ಲಿ ತುಳಸಿ ಮತ್ತು ನಲ್ಲಿಯಕಾಯಿ ಗಿಡಗಳನ್ನು ಸ್ಥಾಪಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ನಿರ್ವಾಣ ನಾರಾಯಣ ಮೂರ್ತಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಈ ವಿಶೇಷ ಪೂಜಾದಿಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರು ನಗರದ ಇಂದಿರಾನಗರದಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿಯ ನಿಮಿತ್ತ ಬೃಂದಾವನಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನಕ್ಕೆ ನಯನ ಸುಂದರವಾಗಿ ಬೆಳ್ಳಿಯ ಕವಚ ಧಾರಣೆ ಮಾಡಿ ಅಲಂಕಾರವನ್ನು ಮಾಡಿ ಉಯ್ಯಾಲೆ ಸೇವೆಯೊಂದಿಗೆ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡರು.
ಕೋಲಾರ ಜಿಲ್ಲೆಯ ಕೋಟೆಯಲ್ಲಿರುವ ಶ್ರೀ ಶಾರದಾ ಶಂಕರ ಮಠದಲ್ಲಿ ತುಳಸಿ ಪೂಜೆಯನ್ನು ವೈಭವದಿಂದ ಜರುಗಿಸಲಾಯಿತು. ಈ ನಿಮಿತ್ತ ಮಠದ ಆವರಣದಲ್ಲಿ ವೇದಿಕೆಯನ್ನು ನಿರ್ಮಿಸಿ ತುಳಸಿ ಮತ್ತು ನಲ್ಲಿಯಕಾಯಿ ಗಿಡಗಳನ್ನು ಸ್ಥಾಪಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಿದರು. ಭಕ್ತಾದಿಗಳು ತುಳಸಿ ಪೂಜೆಯನ್ನು ವೀಕ್ಷಿಸಿ ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಆಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಪ್ರತಿಷ್ಠಾಪನೆಯ ಅಂಗವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯವನ್ನು ಹೂವುಗಳಿಂದ ಅಲಂಕರಿಸಲಾಗಿತ್ತು. ಗರ್ಭಗುಡಿಯಲ್ಲಿರುವ ನೂತನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹಕ್ಕೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವತಿಯ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಹಲಸೂರಿನಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಶ್ರೀ ಕಾಳಿಯಮ್ಮ ದೇವಿ ಆಲಯದಲ್ಲಿ ಅಮ್ಮನವರಿಗೆ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳನ್ನು ಮಂಗಳಕರವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಶ್ರೀ ಕಾಳಿಯಮ್ಮ ದೇವಿಗೆ ಅರಿಶಿಣದ ಅಲಂಕಾರ ನಯನ ಸುಂದರವಾಗಿ ಮಾಡಿ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಪೂಜಾದಿಗಳಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಅಶ್ವಿನಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಬಾರೋ ನಿನ್ನ ಮುಖ ತೋರೋ ಕೃಷ್ಣ, ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ ನೀ, ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ ನೀ, ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ, ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಅಂದುಗೆ ಪಾಡಗವು ಕಾಲೊಂದಿಗೆ ಕಿರುಗೆಜೆ ದಿಮಿ 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 ದಿಮಿರೆನುತ್ತ ಅಂದುಗೆ SVBC 3 ಕನ್ನಡ ವಾಹಿನಿ ವೀಕ್ಷಕರಲ್ಲಿ ಮನವಿ. ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆಧ್ಯಾತ್ಮಿಕ ವಿಶೇಷಗಳು ಕಾರ್ಯಕ್ರಮವು ಇದೀಗ ಬದಲಾದ ಸಮಯದಲ್ಲಿ
ಡಿಸೆಂಬರ್ 4ನೇ ತಾರೀಕಿನಿಂದ ಪ್ರತಿ ರಾತ್ರಿ 9 ಗಂಟೆಗೆ ಪ್ರಸಾರವಾಗಲಿದ್ದು ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.